Good morning, friends. Welcome to the next video. In this video, we will discuss another problem for 15 marks on branch accounts. Right? First, I will read out the problem, then we will try to solve the problem. This is the sixth problem from section C. The Y Company Limited Belgaum sent goods to its branch at Bellary at cost. So again, this problem is on cost price. ಇಲ್ಲಿ ಬೆಲ್ಗಮ್ ಬ್ರಾಂಚ್ ಅನ್ನೋದು ಹೆಡ್ ಆಫೀಸ್ ಇದೆ. ದೆನ್ ಬೆಲ್ಲಾರಿ ಬ್ರಾಂಚ್ ಇಸ್ Bellary branch is in Bellary. The branch has been instructed to remit all the cash received by it to the head office daily, and all the its expenses are paid by the head office by checks. So ಬ್ರಾಂಚ್ದವ್ರು ಏನು ಸೇಲ್ ಮಾಡ್ತಾರಲ್ಲ, ಸೇಲ್ ಮಾಡಿದಂಥ ಎಲ್ಲ ಕ್ಯಾಶನ್ನು, ಅದು ಕ್ರೆಡಿಟ್ ಕ್ಯಾಶ್ ಇರ್ಬೋದು, ಕ್ಯಾಶ್ ಫ್ರಮ್ ಕ್ರೆಡಿಟರ್ಸ್ ಇರ್ಬೋದು, ಅಥವಾ ಕ್ಯಾಶ್ ಸೇಲ್ಸ್ ಇರ್ಬೋದು, ಅದನ್ನ ಏನು ಮಾಡ್ಬೇಕು ನಾವು ಬ್ರಾಂಚ್ಗೆ ಡೈಲಿ ರೆಮಿಟ್ ಮಾಡಬೇಕು. ಮತ್ತು ಬ್ರಾಂಚಿಗೆ ಬೇಕಾದಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಹೆಡ್ ಆಫೀಸ್ ಪೇಡ್ ಮಾಡ್ತದೆ ಅಂತ ಪ್ರಾಬ್ಲಮ್ದಾಗ ಹೇಳ್ಯಾರ. ದಿ ಫಾಲೋಯಿಂಗ್ ಇಸ್ ದ ಸಮ್ಮರಿ ಆಫ್ ಟ್ರಾನ್ಸಾಕ್ಷನ್ಸ್ ಎಂಟರ್ಡ್ ಇನ್ ಟು ಅಟ್ ದಿ ಬ್ರಾಂಚ್ during the year ending 2006. So branch stock on 1/1/2006, this is the opening stock, rupees 15,000. The branch petty cash on 1/1/2006, this is the opening petty cash, 600. Branch debtors on 1/1/2006, 30,000, this is opening balance of debtors. Then branch furniture on 1/1/2006, rupees 40,000, this is also opening balance of the furniture. Goods sent to branch during the year, ಅಂದರೆ ಈ ವರ್ಷದೊಳಗೆ ಗೂಡ್ಸ್ ನಾವು ಬ್ರಾಂಚ್ಗೆ ಎಷ್ಟು ಕಳಿಸ್ಬೇಕು ಅಂದರೆ 1 lakh rupees ಕಳಿಸ್ತೀವಿ, ರೈಟ್. ಕ್ಯಾಶ್ ರೆಮಿಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಸೊ ಈ ವರ್ಷ ಬ್ರಾಂಚಿಗೆ ಏನೊಂದು ಖರ್ಚು ಇರ್ತದಲ್ಲ, ಆ ಖರ್ಚನ್ನು ಹೆಡ್ ಆಫೀಸದವ್ರು ಕಳಿಸ್ಕೊಟ್ಟಾರೆ. ಯಾವುದಪ್ಪ ಅಂದರೆ ಸ್ಯಾಲ್ರಿ rupees 14,000, ರೆಂಟ್ rupees 5,000, ದೆನ್ ಪೆಟಿ ಕ್ಯಾಶ್ rupees 1,400, ಟೋಟಲ್ 20,400 ಕ್ಯಾಶ್ ಅಂದರೆ ಎಕ್ಸ್ಪೆನ್ಸಸ್ ಒಳಗೆ ಹೆಡ್ ಆಫೀಸರು ಬ್ರಾಂಚ್ಗೆ ಕಳಿಸ್ಕೊಟ್ಟಾರೆ. ದ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಡ್ಯೂರಿಂಗ್ ದ ಇಯರ್, ಅಂದರೆ ಬ್ರಾಂಚ್ ಅವ್ರ ಗೂಡ್ಸನ್ನು ವಾಪಸ್ ಕಳಿಸ್ಯಾರ 6,400. ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಡೆಟರ್ಸ್ ಡ್ಯೂರಿಂಗ್ ದ ಇಯರ್, ಅಂದರೆ ಕ್ರೆಡಿಟ್ ಸೇಲ್ ಮಾಡಿದ್ದನ್ನು ಡೆಟರ್ಸ್ ಕಡೆಯಿಂದ ದುಡ್ಡು ವಸೂಲಿ ಮಾಡಿದಂಥದ್ದು 70,000 ಈ ವರ್ಷದೊಳಗೆ. ದೆನ್ ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್, ಈ ವರ್ಷ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ 60,000, ಮತ್ತು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 70,000. ಬ್ರಾಂಚ್ ಸ್ಟಾಕ್ ಆನ್ 31/12/2006, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದಿ ಸ್ಟಾಕ್ rupees 18,000. Then branch petty cash on 31/2006, 600, this is the closing balance of petty cash. Then branch debtors on 31/12/2006, this is also closing balance of debtors, rupees 45,000. Depreciate furniture at 10% per annum, ಫರ್ನಿಚರ್ಗೆ ಡೆಪ್ರಿಸಿಯೇಷನ್ ನಾವು ಕ್ಲೇಮ್ ಮಾಡಬೇಕಾಗ್ತದೆ. ದೆನ್ ಪ್ರಿಪೇರ್ ದ ಬ್ರಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತಿಳ್ಕೊಟ್ಟಾರೆ. ಸೊ ನಮ್ಗೆ ಫೈನಲ್ ಅಕೌಂಟ್ ನಮ್ಮ ಸಿಲೆಬಸ್ಗಿಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಪ್ರಿಪೇರ್ ಅ ಬ್ರಾಂಚ್ ಅಕೌಂಟ್ ಆ್ಯಂಡ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್ ಹತ್ರ ನಾವು ಇಲ್ಲಿ ಬರ್ಕೋಬೇಕಾಗ್ತದೆ, ರೈಟ್. ನೋಡೋಣ ಯಾವ ರೀತಿ ಅದನ್ನು ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಡೆಟರ್ಸ್ ಸಿಸ್ಟಮ್ದೊಳಗೆ ಫಸ್ಟ್ ನಾವೇನು ಮಾಡಬೇಕು, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ದೆನ್ ಓನ್ಲಿ ವಿ ಹ್ಯಾವ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್, ಕ್ಲಿಯರ್. ಸೊ ಫಸ್ಟ್ ನಾವು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಬಿಡಿಸೋಣ್ರಿ. ಫಸ್ಟ್ ನಾವೇನು ಮಾಡ್ತೀವಿ ಇಲ್ಲಿ ಇನ್ ದಿ ಬುಕ್ಸ್ ಆಫ್ ಹೆಡ್ ಆಫೀಸ್, ರೈಟ್. ಸೊ ಇದನ್ನು ಬರೆದ ನಂತರ ನಾವು ಫಸ್ಟ್ಗೆ ಬ್ರಾಂಚ್, ಯಾವ ಬ್ರಾಂಚ್ ಇದೆ ಅದು, ಬಳ್ಳಾರಿ ಬ್ರಾಂಚ್ ಇದೆ. ಸೊ ಬ್ರಾಂಚ್ ಎಲ್ಲಿ ಹೆಸರಿ ಬಳ್ಳಾರಿದಾಗಿದೆ, ಬಳ್ಳಾರಿ ಬ್ರಾಂಚ್ ಡೆಟರ್ಸ್ ಅಕೌಂಟ್, ರೈಟ್. ಬಳ್ಳಾರಿ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಸೊ ಡೆಟರ್ಸ್ ಅಕೌಂಟ್ ನೀವು ಈಗಾಗಲೇ ಬಿಡಿಸಿದ್ರೆ, ನೀವು ಇಲ್ಲಿ ಸಿಂಗಲ್ ಇಂಟ್ರೆಸ್ಟ್ ಸಿಸ್ಟಮ್ ಬಿಡಿಸಿರಿ, ಅದೇ ರೀತಿ ಕೂಡ ಇಲ್ಲಿ ನಾವು ಬಿಡಿಸ್ತೀವಿ. ಫಸ್ಟ್ ಏನು ತಗೋತೀವಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಎಷ್ಟದ ರೀ, rupees 30,000. 30,000. Then by cash
ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಇಲ್ಲಿ ಪ್ರಾಬ್ಲಮ್ ಕ್ಯಾಶ್ ಎಲ್ಸು ಕೊಟ್ಟಾರ, ಕ್ಯಾಶ್ ಎಲ್ಸ್ ನಾವು ಇಲ್ಲಿ ತಗೋಂಗಿಲ್ಲ. ನಾವು ಏನು ತಗೋಬೇಕ್ರಿ, ಡೆಟರ್ಸ್ ಅಕೌಂಟ್ ಬಿಡಿಸ್ಬೇಕಾದ್ರೆ ಓನ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಮಾತ್ರ ತಗೋಬೇಕು. ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಎಷ್ಟದ ರೀ? 70,000 ಐ ಥಿಂಕ್. ಎಸ್ 70,000. ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಡೆಟರ್ಸ್ ಡ್ಯೂರಿಂಗ್ ದ ಇಯರ್ 70,000. ಆಮೇಲೆ ನಾವು ಇಲ್ಲಿ ಏನೇನು ತಗೋತೀವಿ? ಡಿಸ್ಕೌಂಟ್ ಅಲಾಟ್ ತಗೋತೀವಿ, ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ತಗೋತೀವಿ. ದೆನ್ ಸೊ ಡೆಟರ್ಸ್ ಸಂಬಂಧಪಟ್ಟಂತೆ ಎಲ್ಲ ಇಲ್ಲಿ ನಾವು ಬ್ಯಾಡ್ ಡೆಟ್ಸ್ ಇದಿರ್ಬೋದು ಅದನ್ನು ತಗೋತೀವಿ, ಇವನ್ನೆಲ್ಲ ತಗೋತೀವಿ. ಬಟ್ ಈ ಪ್ರಾಬ್ಲಮ್ದಾಗ ಅವು ಯಾವೂ ಇಲ್ಲ. ಡೈರೆಕ್ಟ್ ನಾವೇನು ಮಾಡೋಣ್ರಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ದಿಸ್ ಇಸ್ 45,000. ಸೊ 1,15,000, 1,15,000. So to credit sales 85,000. So this is the balancing figure. ನಾವು ಇದನ್ನು ಶೋ ಮಾಡಬೇಕಾಗ್ತದೆ. ಆಕ್ಚುಲಿ ನಾವು ಬ್ರಾಂಚ್ ಅಕೌಂಟ್ ನೆಸಸರಿ ಇಲ್ಲ, ಬಟ್ ನಾವು ಶೋ ಮಾಡಬೇಕಾಗ್ತದೆ, ರೈಟ್? ಸೊ ನಿಮ್ಮ ಹಿಂಟ್ಸ್ ಒಳಗೆ ಈ ಬುಕ್ ಎಷ್ಟು ಕೊಟ್ಟಾರ? ಕ್ರೆಡಿಟ್ ಸೇಲ್ಸ್ 1,04,000 ಕೊಟ್ಟಾರ. ಇಟ್ ಇಸ್ ರಾಂಗ್. ಎಷ್ಟದಪ್ಪ ಅಂದ್ರೆ 85,000 ಬರ್ತದೆ. ಕ್ಲಿಯರ್ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ನಾವು ಬಳ್ಳಾರಿ ಬ್ರಾಂಚ್ ಅಕೌಂಟ್. ಬಳ್ಳಾರಿ ಬ್ರಾಂಚ್ ಅಕೌಂಟ್ ಬ್ರಾಂಚ್ ಹೆಸರು ಕೊಟ್ಟಿದ್ರಂದ್ರೆ ಆ ಹೆಸರ ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ? ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗ್ತದೆ. ಕ್ಲಿಯರ್? ಫಸ್ಟ್ ಏನ್ ಹೇಳಿದ್ರಿ ನಾವು? ಫಸ್ಟ್ ಎಲ್ಲ ಅಸೆಟ್ಸ್ ಏನದಲ್ಲ ಓಪನಿಂಗ್ ಬ್ಯಾಲೆನ್ಸ್ ನಾವು ತಗೋಬೇಕು. ಕ್ಲಿಯರ್? ಫಸ್ಟ್ ಎಂಟ್ರಿ ಟು ಓಪನಿಂಗ್ ಸ್ಟಾಕ್, ಟು ಓಪನಿಂಗ್ ಪೆಟ್ಟಿ ಕ್ಯಾಶ್, ಟು ಓಪನಿಂಗ್ ಡೆಟರ್ಸ್, then to opening furniture. ಸೊ ಇಷ್ಟೆಲ್ಲ ಬ್ರಾಂಚ್ ದಾಗ ಇರ್ತಕ್ಕಂಥ ಅಸೆಟ್ಸ್ ಇವು ನಾವು ಓಪನಿಂಗ್ ಬ್ಯಾಲೆನ್ಸ್ ಫಸ್ಟ್ ತಗೋಬೇಕು. ಈಗ ನೋಡೋಣ ಏನೇನದ. ಓಪನಿಂಗ್ ಸ್ಟಾಕ್ ಎಷ್ಟದ? 15,000 ಅದ. ದೆನ್ ಓಪನಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟದ? ಓಪನಿಂಗ್ ಪೆಟ್ಟಿ ಕ್ಯಾಶ್ 600 ಅದ. ದೆನ್ ಓಪನಿಂಗ್ ಡೆಟರ್ಸ್ ಎಷ್ಟದ? 30,000 ಅದ. ದೆನ್ ಓಪನಿಂಗ್ ಫರ್ನಿಚರ್ ಎಷ್ಟದ? 40,000 ಅದ. ಸೊ ಈ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲ ತಗೋಬೇಕು. ತಗೊಂಡ ನಂತರ ಈ ವರ್ಷದಾಗ ಏನೇನು ಎಂಟ್ರಿ ಆಗಿದಾವ, ಈ ವರ್ಷದಾಗ ಗೂಡ್ಸ್ ಎಷ್ಟು ಕಳಿಸೀವಿ? 2 ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಎಷ್ಟು ಕಳಿಸೀವಪ್ಪ ಅಂದ್ರೆ 1 lakh rupees ಗೂಡ್ಸ್ ಕಳಿಸೀವಿ, ರೈಟ್? ದೆನ್ ಈ ವರ್ಷ ಖರ್ಚು ತ ನಾವು ಎಷ್ಟು ಕಳಿಸೀವಿ? ದುಡ್ಡು ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಎಷ್ಟು ಹೋಗ್ಯದ, ಅಮೌಂಟ್ ಎಷ್ಟು ಹೋಗ್ಯದ, ಕ್ಯಾಶ್ ಎಷ್ಟು ಹೋಗ್ಯದ? ಟು ಬ್ಯಾಂಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ ನಾವು ಚೆಕ್ ಮುಖಾಂತರ ಪೇಡ್ ಮಾಡಿರ್ತೀವಿ, ಪ್ರಾಬ್ಲಮ್ ಆಗಿದಾರ. ಸೊ ಹಿಂಗಾಗಿ ಟು ಬ್ಯಾಂಕ್ ಅಂತ ತಗೋತೀವಿ. ಇಲ್ಲಿ ಸ್ಯಾಲರೀಸ್, ದೆನ್ ರೆಂಟ್ ಅಂಡ್ ಪೆಟ್ಟಿ ಕ್ಯಾಶ್. ಈ ಪೆಟ್ಟಿ ಕ್ಯಾಶ್ ಈ ರೀತಿ ಕಳಿಸಿದ್ರಂದ್ರ ನಾವು ಇನ್ನೊಂದು ಏನು ನೋಡ್ಕೋಬೇಕಂದ್ರೆ, ಪ್ರಾಬ್ಲಮ್ದಾಗ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಮತ್ತು ಓಪನಿಂಗ್ ಪೆಟ್ಟಿ ಕ್ಯಾಶ್ ಸೇಮ್ ಇತ್ತು ಅಂದ್ರೆ ಎಷ್ಟು ಅಮೌಂಟ್ ಕಳಿಸ್ಯಾರಲ್ಲ ಅಷ್ಟು ಇವರು ಖರ್ಚು ಮಾಡಿದಂತ ತಿಳ್ಕೋಬೇಕು. ಸಪೋಸ್ ಪ್ರಾಬ್ಲಮ್ದೊಳಗೆ ಓಪನಿಂಗ್ ಪೆಟ್ಟಿ ಕ್ಯಾಶ್ ಬೇರೆ ಇದ್ದು ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಬೇರೆ ಇತ್ತಂದ್ರೆ ಅವಾಗ ನಾವು ಅಗೇನ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಪೆಟ್ಟಿ ಕ್ಯಾಶ್ ಅಕೌಂಟ್ ತೆಗಿಬೇಕು, ಎಷ್ಟು ಖರ್ಚು ಮಾಡಿದಾರೆ ಅನ್ನೋದ ನೋಡ್ಕೋಬೇಕಾಗ್ತದೆ. ಈ ಪ್ರಾಬ್ಲಮ್ದಾಗ ಸ್ಥಿತಿ ಇಲ್ಲ, ಅದಕ್ಕಾಗಿ ನಾವು ಏನು ಮಾಡೋದಿಲ್ಲ. ಈಗ ನಾವು ಪೆಟ್ಟಿ ಕ್ಯಾಶನ್ನ ಎಕ್ಸ್ಪೆನ್ಸ್ದಾಗ ಹಾಕೊಂಡ್ರಿ. ಸ್ಯಾಲರೀಸ್ ಎಷ್ಟದ ರೀ? 14,000. ದೆನ್ ರೆಂಟ್ 5,000. ದೆನ್ 1,400. ಸೊ ಎಲ್ಲ ಸೇರಿ 20,400. 20,400 ಎಕ್ಸ್ಪೆನ್ಸಸ್. ಕ್ಲಿಯರ್? ಇಷ್ಟಾದ ನಂತರ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಕ್ರೆಡಿಟ್ ಸೈಡ್ ಹೋಗ್ತೀವಿ, ಬೈ ಕ್ಯಾಶ್ ಆರ್ ಬ್ಯಾಂಕ್. ಇಲ್ಲಿ
ಕ್ಯಾಶ್ ಸೇಲ್ಸ್ ಎಷ್ಟು ಅಮೌಂಟ್ ಬಂದದ ನೋಡಬೇಕು. ಕ್ಯಾಶ್ ಸೇಲ್ಸ್ 60,000 ಬಂದದ. ದೆನ್ ಫ್ರಾಮ್ ಡೆಟರ್ಸ್ ಎಷ್ಟು ಬಂದದ? ಫ್ರಾಮ್ ಡೆಟರ್ಸ್ 70,000. ಸೊ ಟೋಟಲ್ ಅಮೌಂಟ್ ಹೆಡ್ ಆಫೀಸಿಗೆ ಬಂದಿದೆ ಎಷ್ಟಪ್ಪ ಅಂದ್ರೆ 1,30,000. 1,30,000 ಬಂದದ. ದೆನ್ ಇನ್ನು ಎಂಟ್ರಿ ಯಾವ್ದು ಮಾಡಬೇಕು ಅಂದ್ರೆ, ಸಪೋಸ್ ಬ್ರಾಂಚ್ದವರು ಗೂಡ್ಸ್ ವಾಪಸ್ ಕಳಿಸಿದ್ರಂದ್ರೆ ಅದನ್ನ ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಈ ಪ್ರಾಬ್ಲಮ್ ಕೂಡ ಕಳಿಸ್ಯಾರ, ಅದನ್ನ ಏನು ತಗೋತೀವಿ? ಬೈ ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಬ್ರಕೆಟ್ದಾಗ ಏನನ್ನೋದು ರಿಟರ್ನ್ಸ್. ಬ್ರಕೆಟ್ದಾಗ ಏನಂದ್ರಿ? ರಿಟರ್ನ್ಸ್ ಎಷ್ಟು ಅದ ರೀ? ರಿಟರ್ನ್ಸ್ ಎಷ್ಟು ಮಾಡ್ಯಾರ? 6,400 ಅದ. 6,400. ಇದಾದ ನಂತರ ನಾವು ಇನ್ನೇನು ಮಾಡಬೇಕು ಅಂದ್ರೆ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ತೊಗೊಂಡಿವಿ? 4 ಅಸೆಟ್ಸ್ ಅದ. ಅದನ್ನ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಬೈ ಕ್ಲೋಸಿಂಗ್ ಸ್ಟಾಕ್, ಬೈ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್, by closing debtors, by closing furniture. Is it right? Closing stock is there. Closing stock is 18,000. Then closing petty cash is again 600. So no. ಓಪನಿಂಗ್ ಪೆಟ್ಟಿ ಕ್ಯಾಶ್ 600 ಅದ, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 600 ಅದ. ಸೊ ಹಿಂಗಾಗಿ ಹೆಡ್ ಆಫೀಸರ್ ಏನು ಪೆಟ್ಟಿ ಕ್ಯಾಶ್ ಅಂತ ಕಳಿಸಿರಲಿ ಈ ವರ್ಷ ಅಷ್ಟು ಖರ್ಚು ಮಾಡ್ಯಾರ ಅಂತ ನಾವು ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ದೆನ್ ಬ್ರಾಂಚ್ ಡೆಟರ್ಸ್, ಕ್ಲೋಸಿಂಗ್ ಬ್ರಾಂಚ್ ಡೆಟರ್ಸ್ ಎಷ್ಟು ಅದ ರೀ? ಅಗೇನ್ 45,000. ಇನ್ನು ಕ್ಲೋಸಿಂಗ್ ಫರ್ನಿಚರ್ ಅಂತ ಕೊಟ್ಟಿಲ್ಲ ಇಲ್ಲಿ, ನಾವು ಅದನ್ನ ತಕ್ಕೋಬೇಕು. ಏನಪ್ಪ ಅಂದ್ರೆ ಓಪನಿಂಗ್ ಎಷ್ಟದ? 40,000 ಅದ, ಲೆಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಎಷ್ಟದ ರೀ? 10% ಅದ. ಸೊ 4,000. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಈಸ್ 36,000. ಸೊ ಇಷ್ಟಾಯ್ತಂದ್ರೆ ಇದು ಅಕೌಂಟ್ ಮುಗಿತದ. ಇದು ನಾವು ಕ್ಲೋಸ್ ಮಾಡೋಣ್ರಿ. ಎಷ್ಟು ಬರ್ತದೆ ನೋಡ್ರಿ? 1,30,000, 1,94,000, 1,94,000 plus 18,000, 1,94,000, 2,02,000, 2,12,000, 2,12,600, 2,12,600, 2,17,000, 2,57,600, 2,57,200, 2,87,93,600, 2,93,600. ನೋಡ್ರಿ ಕರೆಕ್ಟ್ ಐತಿಲ್ಲದ? ಸರಿ, 2,36,000 ಬರ್ತದ. 2 lakh ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ದಿಸ್ ಇಸ್ ಎಸ್ 2,36,000 ಬರ್ತದೆ. 2,36,000. 2,36,000. Next, difference is 30,000. So this is profit transfer to general profit and loss account. This is the profit earned by the Bellary branch. So ಈ ರೀತಿ ನೀವು ಬಿಡಿಸಿದ್ರೆ ಅಂದ್ರೆ you will get 15 marks. ಸೊ ಇದು ಕಾಸ್ಟ್ ಪ್ರೈಸ್ ಮ್ಯಾಗದ. ನಾ ಇದ್ರ ಮೇಲೆ ಇನ್ನೊಂದು 2 ಪ್ರಾಬ್ಲಮ್ ತಿಳಿಸ್ತೀನಿ, ಯಾಕಂದ್ರೆ ಈಗಾಗಲೇ ನೀವು ಕನ್ಸೈನ್ಮೆಂಟ್ ಕಲ್ತಿರಿ. ಸೇಮ್ ಪ್ರೊಸೀಜರ್ ಇದೆ ಕನ್ಸೈನ್ಮೆಂಟ್ಗೆ ಮತ್ತು ಇದಕ್ಕೆ. ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಕನ್ಸೈನ್ಮೆಂಟ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ತಗೋರಿ. ಯಾಕಂದ್ರೆ ಅವ ಏಜೆಂಟ್ ಇದಿರ್ತಾನೆ, ಅವನ ಕಡೆ ನಮ್ದು ಏನು ಅಸೆಟ್ ಇರ್ತಲ್ಲ, ಓನ್ಲಿ ನಾವು ಓಪನಿಂಗ್ ಸ್ಟಾಕ್ ತಗೋತೀವಿ ಅಲ್ಲಿ ಕನ್ಸೈನ್ಮೆಂಟ್ ಒಳಗೆ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ತಗೋತೀವಿ, ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ಏನಂತಂದ್ರೆ ಬ್ರಾಂಚ್ದೊಳಗೆ ಉಳಿಕೆದೆಲ್ಲ ಎಂಟ್ರೀಸ್ ಸೇಮ್ ಅದಾವ. ಅಲ್ಲಿ ನಾವು ಗೂಡ್ಸ್ ಇಂಟು ಕನ್ಸೈನ್ಮೆಂಟ್ ಅಂತೀವಿ, ಇಲ್ಲಿ ಗೂಡ್ಸ್ ಇಂಟು ಬ್ರಾಂಚ್ ಅಂತ ಹೇಳ್ತೀವಿ. ದೆನ್ ಎಕ್ಸ್ಪೆನ್ಸಸ್ ಮೇಡ್ ಬೈ ಕನ್ಸೈನ್ ಇರುತ್ತೆ, ಇಲ್ಲಿ ಕನ್ಸೈನ್ ತಗೋತೀವಿ. ಹಾಗೆ ನಾವು ಏನು ಮಾಡ್ತೀವಿ, ದ ಎಕ್ಸ್ಪೆನ್ಸಸ್ ಇನ್ ಕಡೆ ಬೈ ದಿ ಕನ್ಸೈನ್ ತಗೋತೀವಿ. ಇಲ್ಲಿ ಏನಾಗ್ತದೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ತಗೋಬೇಕು, ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ಹಂಗಾಗಿ
ನಾ ಇದ್ರ ಮ್ಯಾಗ ಇನ್ನೊಂದು 2 ಪ್ರಾಬ್ಲಮ್ ತಿಳಿಸ್ತೀನಿ. 2 ಪ್ರಾಬ್ಲಮ್ ಆದ ನಂತರ ನಾವು ಇನ್ನೊಂದು ಮೆಥಡ್ ಅದ, ಯಾವಪ್ಪ ಅಂದ್ರೆ ಇದ್ರೊಳಗೆ ನಾವು ಏನು ಮಾಡ್ತೀವಿ, ಇನ್ವಾಯ್ಸ್ ಪ್ರೈಸ್ ಮೆಥಡ್ಗೆ ಹೋಗ್ತೀವಿ. ಇನ್ವಾಯ್ಸ್ ಪ್ರೈಸ್ ಮೆಥಡ್ದೊಳಗೆ ನಮ್ಗೆ ಇನ್ನೊಂದು ಏನು ಬರ್ತಪ್ಪ ಅಂದ್ರೆ ಸ್ಟಾಕ್ ಆ್ಯಂಡ್ ಡೇಟಾ ಸಿಸ್ಟಮ್ ಬರ್ತದೆ. ಸೊ ಇನ್ವಾಯ್ಸ್ ಪ್ರೈಸ್ ಒಳಗೆ ಬ್ರಾಂಚ್ ಅಕೌಂಟ್ ಅಂದ್ರೆ ಡೇಟಾ ಸಿಸ್ಟಮ್ದೊಳಗೆ ಇನ್ವಾಯ್ಸ್ ಪ್ರೈಸ್ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.